ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ತುಂಬ ಸಲ ನಾವು ಅಂದ್ಕೊಳ್ಳೋದು ಏನು ಗೊತ್ತಾ, ನಮ್ಮ ರೂಟೀನ್ ಪ್ರೊಡಕ್ಟಿವ್ ಆಗಿರಬೇಕು ಅಥವಾ ನಮ್ಮ ಡೇ ತುಂಬಾ ಆ್ಯಕ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್ ಆಗಿರಬೇಕು ಅಂತಂದರೆ ನಮ್ಮ ಮಾರ್ನಿಂಗ್ ರೂಟೀನ್ ತುಂಬಾ ಚೆನ್ನಾಗಿರಬೇಕು. ನಾವು ಮಾರ್ನಿಂಗ್ ಎಲ್ಲ ಕೆಲಸನೂ ಪ್ರೊಡಕ್ಟಿವ್ ಆಗಿ ಮಾಡ್ಕೋಬೇಕು ಅಂತ. ಬಟ್ ನಾವು ಕೆಲವೊಂದು ವಿಷಯನ ಮರಿತೀವಿ. ಏನು ಗೊತ್ತಾ, ನಮ್ಮ ನೈಟ್ ರೂಟೀನ್ ಹೇಗಿತ್ತು, ನಾವು ಹಿಂದಿನ ದಿನ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ತುಂಬ ಸಲ ನಾವು ಈ ವಿಚಾರನ ಮರ್ತೇ ಬಿಡ್ತೀವಿ. ಹಾಗಾಗಿ ನಾನು ಇವತ್ತಿನ ವಿಷಯದಲ್ಲಿ ನನ್ನ ರೂಟೀನಿಂದನೇ ಏನೆಲ್ಲ ಪ್ರೊಡಕ್ಟಿವ್ ಆಗಿ ನಾನು ಫಾಲೋ ಅಪ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲನೇದಾಗಿ ನನ್ನ ನೈಟ್ ರೂಟೀನಲ್ಲೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಲ್ತಿ ಡ್ರಿಂಕಿಗೆ ಏನು ಬೇಕು ಅಂತ ರೆಡಿ ಮಾಡಿ ಇಟ್ಕೊತಿದ್ದೀನಿ. ನಾನು ಯೂಶ್ವಲಿ ಎಲ್ಲರೂ ಕೂಡ ABC ಜ್ಯೂಸ್ನ ಕುಡಿತೀರಲ್ವ, ಅಂದರೆ ಆ್ಯಪಲ್, ಬೀಟ್ರೋಟ್ ಹಾಗೆ ಕ್ಯಾರೆಟ್. ಬಟ್ ನನಗೆ ಇದಕ್ಕೆ ಆ್ಯಪಲ್ನ ಆ್ಯಡ್ ಮಾಡಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗಾಗಿ ಜಸ್ಟ್ ಬೀಟ್ರೋಟ್ ಹಾಗೆ ಕ್ಯಾರೆಟ್ನ ಮಾತ್ರ ನನ್ನ ಹೆಲ್ತಿ ಡ್ರಿಂಕಲ್ಲಿ ನಾನು ಜ್ಯೂಸ್ ಥರ ಮಾಡಿ ತೊಗೊತೀನಿ. ಸೊ ಇದನ್ನು ನಾನು ಇವಾಗಲೇ ಕಟ್ ಮಾಡಿ ಜ್ಯೂಸ್ ಎಲ್ಲನೂ ಮಾಡಿಕ್ತಾ ಇದ್ದೀನಿ. ರೀಸನ್ ಏನಂದರೆ ನೆಕ್ಸ್ಟ್ ಡೇ ಫ್ರೈಡೇ ಆಗಿತ್ತು. ಸೊ ಫ್ರೈಡೇ ಪೂಜೆ ನಾನು ಹೆಂಗೆ ಮಾಡ್ತೀನಿ ಅನ್ನೋ ನನಗೆ ಲೇಟ್ ಆಗೇ ಬಿಡುತ್ತೆ. ಸೊ ಹಾಗಾಗಿ ಇವತ್ತೇ ಕೂಡ ನಾನು ಹೆಲ್ತಿ ಡ್ರಿಂಕಿಗೆ ಏನೆಲ್ಲ ಬೇಕು ಅಂತ ಹೇಳಿ ಅದನ್ನ ತಯಾರಿ ಮಾಡಿ ಇಟ್ಕೊತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ತುಂಬಾ ಪ್ರೊಡಕ್ಟಿವ್ ಆಗಿ ಹಾಗೆ ತುಂಬಾ ಸಿಂಪಲ್ಲಾಗಿ ನನ್ನ ಮಾರ್ನಿಂಗ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಸುಮಾರು ಸಲ ಏನಾಗುತ್ತೆ ಅಂದರೆ ನಮ್ದು ಏನೋ ಒಂದು ಕೆಲಸ, ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಅದನ್ನ ಮರ್ತೇ ಬಿಟ್ಟಿರ್ತೀವಿ. ಇಲ್ಲ ಅಂತಂದರೆ ಈ ಒಂದು ಕೆಲಸನ ಮಾಡ್ತಾ ಅದಕ್ಕೆ ಟೈಮ್ ಕೊಡಲ್ಲ, ಇಲ್ಲ ಅದನ್ನು ಮಾಡ್ತಾ ಇದಕ್ಕೆ ಟೈಮ್ ಕೊಡಲ್ಲ, ಈ ಥರ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಜ್ಯೂಸ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಅದೆಲ್ಲದನ್ನು ಕೂಡ ನೀಟಾಗಿ ಸ್ಟಿರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಆ ಒಂದು ಗಟ್ಟಿಗೆ ಏನು ಸಿಗುತ್ತೆ ಅಲ್ವ ರುಬ್ಬಿದ ಮೇಲೆ, ಅದನ್ನ ಅಂದರೆ ಅದರಲ್ಲಿ ಫೈಬರ್ ಇರುತ್ತೆ ನಿಜ, ಬಟ್ ನಮಗೇನು ಅದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಕೂಡ ಅದನ್ನ ಕುಡಿಯೋಕ್ಕಾಗಲ್ಲ. ಬಿಕಾಸ್ ಗಂಟ್ಲಲ್ಲಿ ಏನೋ ಒಂಥರ ಕಸಿ ಕಸಿ ಅನಿಸುತ್ತೆ ನನಗೆ. ಸೊ ಕುಡಿಯಲಿಕ್ಕೆ ಕಷ್ಟ ಅಂತ ಹೇಳಿ ಅದನ್ನ ರಿಮೂವ್ ಮಾಡಿ ಜಸ್ಟ್ ಜ್ಯೂಸನ್ನು ಮಾತ್ರ ಸ್ಟೋರ್ ಮಾಡಿರ್ತೀನಿ. ಹಾಗೆಯೇ ನೆಕ್ಸ್ಟ್ ಡೇ ಫ್ರೈಡೇ ಆಗಿದ್ದರಿಂದ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಈ ಒಂದು ರಯಾಕ್ ಏನಿತ್ತು ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಲುಕ್ ವೈಸ್ ಕೂಡ ಸಖತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು ಜಸ್ಟ್ ಸ್ಪೂನ್ ಇರಬಹುದು ಅಥವಾ ಏನಾದರೂ ಪೌಡರ್ಗಳು, ಫಾರ್ ಎಕ್ಸಾಂಪಲ್ ಇವಾಗೇನೋ ಚಿಕ್ಕ ಪುಟ್ಟ ಪ್ಯಾಕ್ ತರ್ತೀವಿ ಅಂದ್ಕೊಳ್ಳಿ, ಬಿಸಿಬೇಳೆಬಾತ್ ಪುಡಿ ಇರ್ಬೋದು, ಪುಳಿಯೋಗರೆ ಪೌಡರ್ ಪುಡಿ, ಏನಾದರೂ ಪ್ಯಾಕ್ಸ್ನೆಲ್ಲ ತಂದಾಗ ಇದರಲ್ಲಿ ಇಡ್ತೀನಿ. ಇಲ್ಲ ಎಕ್ಸ್ಟ್ರಾ ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ ಇರುತ್ತಲ್ಲ ಅದನ್ನ ಒಂದೊಂದನ್ನು ಒಂದರಲ್ಲಿ ರ್ಯಾಕ್ ಥರ ಸ್ಟೋರ್ ಮಾಡ್ಕೊತೀನಿ. ನಿಜವಾಗ್ಲೂ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಇವತ್ತಿನ ವೀಡಿಯೋನ ಎಂಡ್ವರೆಗೂ ನೋಡಿ ಸ್ನೇಹಿತರೆ. ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯನ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಇದನ್ನು ಟ್ರೈ ಮಾಡಿರಲ್ಲ ಅಂತ ಅಂದ್ಕೊತೀನಿ. ಖಂಡಿತ ಟ್ರೈ ಮಾಡಿ, ರೆಸಿಪಿ ಅಂತೂ ಸಖತ್ತಾಗಿದೆ, ಹಾಗೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ರೆಸಿಪಿನ ಶೇರ್ ಮಾಡೋಕ್ಕೂ ಮುಂಚೆ ಇಲ್ಲಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊತ ಹಾಗೆ ನಾನು ನೈಟು ಒಂದು ಹೆಲ್ತಿ ಡ್ರಿಂಕ್ನ ಕೂಡ ರೆಡಿ ಮಾಡಿರ್ತೀನಿ ಎಕ್ಸ್ಟ್ರಾ. ಇದೇನಪ್ಪ ಅಂದರೆ ಒಣ ದ್ರಾಕ್ಷಿ ನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯುವಂಥದ್ದು ಬೆಳಗ್ಗೆ. ಸೊ ಇದು ಹೆಣ್ಮಕ್ಳಿಗೆ HP ಲೆವೆಲ್ ಕಡಿಮೆ ಆಗದೋ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಓವರಾಲ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಜೊತೆಲಿ ಬಾದಾಮನ್ನು ಕೂಡ ನೆನೆಸಿಟ್ಟು ಅಟ್ಲೀಸ್ಟ್ 1 or 2 pages ಬುಕ್ಕನ್ನು ಓದೋಕ್ಕೆ ಟ್ರೈ ಮಾಡ್ತೀನಿ. ಇದು ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ನಾನು ಓದ್ತಾ ಇರೋದು. ಖಂಡಿತ ತುಂಬಾ ಚೆನ್ನಾಗಿದೆ ಬುಕ್ಸ್. ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ಇದರಿಂದ ಸ್ಟಾರ್ಟ್ ಮಾಡಿ, ಬೆಸ್ಟ್ ಅಂತಲೇ ಹೇಳ್ತೀನಿ. ನಮ್ಮ ಹ್ಯಾಬಿಟ್ಸ್ನ ನಾವು ಯಾವ ಥರ ಚೇಂಜ್ ಮಾಡ್ಕೋಬೇಕು, ಹಾಗೆ ಯಾಕೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗ್ತಿಲ್ಲ ಅಂತ ನಿಜವಾಗ್ಲೂ ಹಾನೆಸ್ಟಾಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನಮಗೆ. ಸೊ ಇವಾಗ ರೆಸಿಪಿಗೆ ಬರೋದಾದ್ರೆ ನಾನಿಲ್ಲಿ ಪಾಲಕ್ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮಸಾಲೆನ ರೆಡಿ ಮಾಡಿಕೊಂಡೆ. ಅಂದರೆ ಒಂದು ಪೇಸ್ಟ್ ಏನಂದರೆ ಅದಕ್ಕೆ 3 ಟೊಮ್ಯಾಟೊ, 1 ಈರುಳ್ಳಿ, ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ನೀರನ್ನ ಹಾಕ್ತಾ ರುಬ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಅಜ್ಕಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕಿ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಟೊಮೆಟೊ ಹಾಗೆ ಈರುಳ್ಳಿದು, ಅದನ್ನು ಕೂಡ ಹಾಕಿ ಎಣ್ಣೆ ಬಿಡೋವರೆಗೂ ಈ ಥರ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊಪ್ಪೆಲ್ಲನೂ ಕೂಡ ಬೇಯೋವರೆಗೂ ಕೂಡ ಚೆನ್ನಾಗಿ ಇದನ್ನು ಕುಕ್ ಮಾಡಬೇಕಾಗುತ್ತೆ. ಯೂಶಲಿ ಗೊತ್ತಿರ್ಬೋದು, ಸೊಪ್ಪು ಹಾಕ್ತಾ ಜಾಸ್ತಿ ಅನಿಸುತ್ತೆ, ಆಮೇಲೆ ಈ ಥರ ಹಾಕಿಬಿಡುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ಪಾಲಕ್ ಗೊಜ್ಜು ರೆಡಿ ಆಯಿತು. ಇದು ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗಿ ಸೂಪರಾಗಿರುತ್ತೆ. ನಾನು ಇದನ್ನ ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ನೀವು ಕೂಡ ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ ಪಾಲಕ್ ಸೊಪ್ಪು ಕೂಡ ಇತ್ತು ಅಂತ ಪಾಲಕ್ ಸೊಪ್ಪಿನ ಪಪ್ಪು ಮಾಡಿದ್ದೆ. ಯೂಶಲಿ ರೆಸಿಪಿ ನಾನಂತೂ ಸುಮಾರು ಸಲ ಶೇರ್ ಮಾಡಿದ್ದೀನಿ ವ್ಲಾಗಲ್ಲಿ, ಹಾಗಾಗಿ ಮತ್ತೆ ಇಲ್ಲಿ ಡೀಟೇಲಾಗಿ ಏನು ಶೇರ್ ಮಾಡೋಕ್ಕೆ ಹೋಗ್ತಿಲ್ಲ. ಸ್ನೇಹಿತರೆ, ಇವತ್ತಿನ ನನ್ನ ವ್ಲಾಗ್ನ ಉದ್ದೇಶ ಇಷ್ಟೇ ಆಗಿತ್ತು. ಯಾಕಂದರೆ ಅಂದರೆ ತುಂಬಾ ಪ್ರೊಡಕ್ಟಿವಿಟಿ ಅಂತ ಹೇಳಿ ನಾವು ಸುಮಾರು ಸಲ ನಮ್ಮ ರೂಟೀನ್ ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳಿ ಮಾರ್ನಿಂಗ್ ತುಂಬಾ ಪ್ರೊಡಕ್ಟಿವ್ ಆಗಿರ್ತೀವಿ. ಬಟ್ ನೈಟ್ ನಾವು ಮಾಡುವಂತಹ ನೆಗ್ಲಿಜೆನ್ಸಿಯಿಂದ ನಮಗೆ ಮಾರ್ನಿಂಗ್ ತುಂಬಾ ಹರಿಬರಿ ಆಗುತ್ತೆ, ಅಥವಾ ಮಾರ್ನಿಂಗ್ ನಮ್ಮ ರೂಟೀನ್ ಸ್ವಲ್ಪ ಸ್ಟ್ರೆಸ್ಸಲ್ಲೇ ಹೋಗುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಇದು ಅನುಭವ ಆಗಿರ್ಬೋದು. ಮಾರ್ನಿಂಗ್ ಏನಾದ್ರು ನಮ್ಮದು ತುಂಬಾ ಸ್ಟ್ರೆಸ್ ಫ್ರೀ ಆಗಿ ಇತ್ತು ಅಂತಂದರೆ ಇಡೀ ದಿನ ಕಾಮ್ ಆ್ಯಂಡ್ ಪೀಸಾಗಿರುತ್ತೆ. ಇಲ್ಲಪ್ಪ ತುಂಬಾ ಸ್ಟ್ರೆಸ್ಸಿಂದ ಇತ್ತು, ಹರಿಬರಿಲಿ ಏನೋ ಒಂದು ಕೆಲಸ ಮಾಡಿಕೊಂಡೆ ಏನೇನೋ ಆಗೋಯಿತು ಅಂತ
ಅಂತಂದಾಗ ಇಡೀ ದಿನ ಸ್ವಲ್ಪ ನಾವು ಟೆನ್ಷನಲ್ಲೇ ಇರ್ತೀವಿ, ಅಥವಾ ಅರ್ಜೆಂಟಲ್ಲೇ ಕೆಲಸಗಳನ್ನ ಮಾಡ್ಕೊಳ್ಳೋದು, ಅಥವಾ ಏನೋ ಒಂದು ಮಿಸ್ಟೇಕ್ ಮಾಡೋದು, ಈ ಥರ ಏನೋ ಒಂದು ಎಡ್ವರ್ಟ್ ಮಾಡ್ಕೊತೀವಿ. ಹಾಗಾಗಿ ನಮ್ಮ ಮಾರ್ನಿಂಗ್ ರೂಟೀನ್ ತುಂಬ ಕಾಮನ್ ಪೀಸ್ ಆಗಿರಬೇಕು ಅಂತಂದರೆ ಅದರ ಹಿಂದಿನ ದಿನ ರಾತ್ರಿ ನಾವು ಕೆಲವೊಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಆವಾಗ ಮಾತ್ರ ಹೆಣ್ಮಕ್ಳಿಗೆ ಟೈಮ್ ಮ್ಯಾನೇಜ್ಮೆಂಟ್ನ ಪ್ರಾಪರಾಗಿ ಮಾಡ್ಕೊಳ್ಳೋಕ್ಕೆ ಆಗೋದು. ಹಾಗೆ ನಮ್ಮ ಸ್ಟ್ರೆಸ್ ಕೂಡ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಸ್ವಲ್ಪ ಸ್ಟ್ಯಾಂಡ್ನ ಕೂಡ ಕ್ಲೀನ್ ಮಾಡಿ ಸ್ವಲ್ಪ ಜಾಸ್ತಿ ದಿನವೇ ಆಗೋಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ರ್ಯಾಂಡಮಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಸ್ನೇಹಿತರೆ. ದಯವಿಟ್ಟು ಯಾರೇ ಆಗಲಿ ನೈಟ್ ರೂಟೀನಲ್ಲಿ ಸ್ವಲ್ಪ ಬುಕ್ಸ್ ಓದೋ ಅಭ್ಯಾಸನ ಇಟ್ಕೊಳ್ಳಿ. ಯಾಕೊತ್ತಾ, ಇಡೀ ದಿನ ರಾತ್ರಿ ನಾವು ಮೊಬೈಲ್ನ ನೋಡಿರ್ತೀವಿ. ಅಂದರೆ ಕೆಲವೊಬ್ಬರು ಇಡೀ ದಿನ ರಾತ್ರಿ ಮೊಬೈಲ್ನ ನೋಡ್ತೀರಾ ಅಂತಲೇ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇಗೆ ನಿಮಗೆ ಏನೋ ಒಂಥರ ಒಂದು ಫ್ರೆಶ್ ಫೀಲ್ ಇರೋದಿಲ್ಲ. ಅದೇ ನೀವು ಬುಕ್ಸ್ನ ಓದಿ ಮಲ್ಕೊಳ್ಳುವಂತಹ ಅಭ್ಯಾಸನ ಮಾಡಿಕೊಂಡಾಗ ನಿಮಗೆ ಯಾವುದೇ ಆದಂತಹ ನೆಗೆಟಿವ್ ಥಾಟ್ಸ್ ನಿಮಗೆ ಮೈಂಡಲ್ಲಿ, ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಡ್ತಾ ಇರಲ್ಲ. ಸೊ ಮೈಂಡ್ ಆದಷ್ಟು ಕಾಮ್ ಆಗ್ತಾ ನಮಗೂ ಕೂಡ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹಾಗೆ ನಮಗೂ ಕೂಡ ಸ್ವಲ್ಪ ಪೀಸ್ ಅನ್ನೋದು ಲೈಫಲ್ಲಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ನೈಟ್ ಮೊಬೈಲ್ನ ಜಾಸ್ತಿ ನೋಡ್ತೀರಾ, ಆ ಒಂದು ಅಭ್ಯಾಸನ ನನಗೂ ಗೊತ್ತು ಸಡನ್ಲಿ ಕಡಿಮೆ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ, ಬಟ್ ಅಟ್ಲೀಸ್ಟ್ ಡೇ ಬೈ ಡೇ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ನಿಜವಾಗ್ಲೂ ಅದರಿಂದ ಹೆಲ್ತಿಗೆ ಮಾತ್ರ ಅಲ್ಲ, ನಮ್ಮ ಲೈಫಲ್ಲೂ ಕೂಡ ತುಂಬಾ ಚೇಂಜಸನ್ನು ನಾವು ನೋಡಬಹುದು ಅಂತಲೇ ಹೇಳ್ತೀನಿ. ಸೊ ಇವತ್ತಂತೂ ಆಲ್ಮೋಸ್ಟ್ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸನ ಶುರು ಮಾಡ್ಕೊಂಡಿದ್ದಾಯಿತು, ಚಿಕ್ಕ ಕ್ಲೀನಿಂಗು. ಬಟ್ ಅದು ಹೋಗ್ತಾ ಇಡೀ ಅಡುಗೆ ಮನೆಯೇ ಕ್ಲೀನ್ ಮಾಡಿದ್ದಾಯಿತು. ಹೆಣ್ಮಕ್ಳೇ ಹಿಂಗಲ್ವಾ, ಏನೋ ಒಂದು ಕೆಲಸ ಶುರು ಹಚ್ಕೊಂಡ್ರೆ ಮುಗೀತು. ಅದು ಒಂದರಿಂದ ಒಂದು ಬೆಳಕಂತ ಹೋಗುತ್ತೆ ಹೊರತು ಆ ಕೆಲಸ ಕಡಿಮೆ ಅಂತೂ ಆಗಲ್ಲ. ಬಟ್ ಎನಿವೆ, ಎಲ್ಲ ಕ್ಲೀನಿಂಗ್ ಕೂಡ ಆದಮೇಲೆ ನಮಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಏನಂತೀರಾ? ಸೊ ನಿಮಗೂ ಕೂಡ ಇದು ಸತ್ಯ ಅಂತ ಅನಿಸಿದ್ರೆ ಬ್ಲಾಗ್ನ ಲೈಕ್ ಮಾಡಿ, ಹಾಗೆಯೇ ಯಾವ್ದಾದ್ರು ಕಂಟೆಂಟ್ ಬೇಸ್ಡ್ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.